ನನ್ನ ಮಿತ್ರ ಹಾಗೂ ಭಾರತೀಯ ಜನತಾ ಪಕ್ಷದ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದಂತಹ ದಿನೇಶ್ ಅವರ ಹುಟ್ಟುಹಬ್ಬವನ್ನು ಇವತ್ತು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯನ್ನು ಕೂಡ ನಾನು ವೈಯಕ್ತಿಕವಾಗಿ ತಿಳಿಸ್ತಾ ಇದ್ದೀನಿ. ಇವತ್ತು ಚಾಮರಾಜ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಭಾಳ ಖುಷಿಯಾಗಿ ಸಂತೋಷವಾಗಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈಗ ತಾನೇ ಕೇಕ್ ಕಟ್ ಮಾಡಿದ್ದೀವಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಮತ್ತು ಎಲ್ಲ ರೀತಿಯಾದಂಥ ಶಾಂತಿ ಜೀವನ, ನೆಮ್ಮದಿ ಜೀವನ ಮತ್ತು ಅಧಿಕಾರ ಎಲ್ಲನೂ ಕೂಡ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ. ಬಟ್ ಭಾರತೀಯ ಜನತಾ ಪಕ್ಷ ಬೇರೆ ಪಕ್ಷಗಳಿಗಿಂತ ವಿಭಿನ್ನವಾದಂಥ ಪಕ್ಷ. ಯಾಕಪ್ಪ ಅಂದರೆ ನಮ್ಮ ಪಕ್ಷದಲ್ಲಿ ಯಾರು ನಿಷ್ಠಾವಂತರಿದ್ದಾರೆ, ಯಾರು ಪಕ್ಷಕ್ಕೋಸ್ಕರ ದುಡ್ದಿರ್ತಾರೆ, ಅವ್ರನ್ನ ಯಾವತ್ತೂ ಕೂಡ ಪಕ್ಷ ಕಡೆಗಣಿಸೋದಿಲ್ಲ ಅನ್ನುವಂಥ ಪಕ್ಷ ಇದು. ಹಾಗಾಗಿ ಸ್ವಲ್ಪ ನಿಧಾನ ಆಗ್ಬೋದು. ಅದೇ ರೀತಿ ಎಲ್ಲರೂ ಮನಸ್ಥಿತಿಗಳು ಹಾಗೇ ಇದೆ. ನಮ್ಮ ಕೊನೆ ಕಾರ್ಯಕರ್ತ ಅವರಿಂದ ಹಿಡಿದು ದೊಡ್ಡವರು ನರೇಂದ್ರ ಮೋದಿಯವ್ರಿಗೂ ಕೂಡ ಎಲ್ಲರೂ ಅದೇ ಮನಸ್ಥಿತಿ. ನಮ್ಮ ಪಕ್ಷಕ್ಕೆ ಯಾರು ದುಡ್ದಿದ್ದಾರೆ, ನಿಷ್ಠಾವಂತರಿದ್ದಾರೆ, ಕಷ್ಟಪಟ್ಟು ದುಡ್ದಿದ್ದಾರೆ, ಅವ್ರಿಗೆ ಅಧಿಕಾರ ಸಿಗಬೇಕು ಅನ್ನುವಂಥ ಒಂದು ವಾದ ನಮ್ಮ ಪಕ್ಷದಲ್ಲಿದೆ. ಹಾಗಾಗಿ ನಮ್ಮ ದಿನೇಶ್ ರವರು ಈ ಪಕ್ಷದಲ್ಲಿ ಚಾಮರಾಜ ಕ್ಷೇತ್ರದ ಈ ಬಾರಿ ಅಧ್ಯಕ್ಷರಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ, ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ನೀತಿ ನಿಯಮ ಇದೆ, ಇವತ್ತು ನಿಷ್ಠಾವಂತರಿಗೆ ಪ್ರತಿಫಲ ಸಿಗಬೇಕು ಪಕ್ಷದಲ್ಲಿ ಅನ್ನುವಂಥ ಮನಸ್ಸು ಅವರಲ್ಲೂ ಇದೆ. ಅವರು ಕಾರ್ಯಕರ್ತರಾಗೆ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಅವರ ಚಿಂತನೆಯೂ ಕೂಡ ಅವರು ಅದೇ ರೀತಿ ಮುಂದಿನ ದಿವಸಗಳಲ್ಲೂ ಕೂಡ ಅದೇ ರೀತಿ ಅವರು ನಡ್ಕೊಳ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅವರಿಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ನರೇಂದ್ರ ಮೋದಿಯವರು ಅದನ್ನು ಹೇಳಿದ್ದಾರೆ, ಯಡಿಯೂರಪ್ಪ ಅವರು ಅದೇ ಹೇಳಿದ್ದಾರೆ, ಅನಂತಕುಮಾರ್ ಅದೇ ಹೇಳಿದ್ದಾರೆ, ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ನಾನು ಕೂಡ ಅದನ್ನು ಹೇಳ್ತಾ ಇದ್ದೆ, ದಿನೇಶ್ ಕೂಡ ಅದನ್ನೇ ಹೇಳ್ತಾರೆ. ಹಾಗಾಗಿ ಅವರ ಒಂದು ಜೀವನ ಭಾಳ ಸಂತೋಷಕರವಾಗಿರಲಿ, ಆನಂದಕರವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ, ಮೆನಿ ರಿಟರ್ನ್ಸ್ ಆಫ್ ದ ಡೇ. ಒಳ್ಳೆಯದಾಗಲಿ ಅವರಿಗೆ. ನೋಡಿ, ಇವತ್ತು ನಮ್ಮ JP ಅಣ್ಣವರು, ಜಯಪ್ರಕಾಶ್ ಅವರು, ನಮ್ಮ ಹಿರಿಯ ನಾಯಕರು, ರಾಜಕೀಯ ಮಾರ್ಗದರ್ಶಕರು ಹಾಗೂ ಚಲನಚಿತ್ರ ನಟ ನಾಯಕರಾಗಿದ್ದಂಥವರು, ನಾಯಕ ನಟರು, ಒಂದು ಒಳ್ಳೆಯ ಸಿನಿಮಾವನ್ನು ಇವತ್ತು ತೆಗೆದು ಸತತ ಒಂದು 200 ದಿನಗಳ ಕಾಲ ಓಡಿ ಇನ್ನೂ ಪ್ರದರ್ಶನ ಆಗ್ತಾಯಿದೆ. ಎಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಚಾರ. ಇವತ್ತು ಅಂಥವರು ನನ್ನ ಹುಟ್ಟುಹಬ್ಬವನ್ನು ಇವತ್ತು ಜಲದರ್ಶಿನಿ ಅತಿಥಿ ಗೃಹದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಮತ್ತು ನಮ್ಮೆಲ್ಲ ಕಾರ್ಯಕರ್ತರುಗಳಿಗೂ, ನಮ್ಮ ಪದಾಧಿಕಾರಿಗಳಿಗೂ ಒಂದು ಭೋಜನ ವ್ಯವಸ್ಥೆಯೂ ಕೂಡ ಅವರು ಮಾಡಿದ್ದಾರೆ. ಅದು ತುಂಬ ನನಗೆ ಸಂತೋಷ ತಂದಿದೆ. ಇವ್ರ ಬಗ್ಗೆ ಹೇಳ್ಬೇಕಂತಂದರೆ, ಇವರು ಶಂಕರಲಿಂಗೇಗೌಡರು ಇದ್ದಂಥ ಕಾಲದಲ್ಲಿ ಇವರು ಅವಾಗಲೇ ಶಂಕರಲಿಂಗೇಗೌಡರು ನೆಕ್ಸ್ಟ್ ಯಾರಪ್ಪ ಶಾಸಕರಾಗಬೇಕಾಗಿದ್ದವರು ಅಂತಂದರೆ ಅದು ನಮ್ಮ JP ಅಣ್ಣವರಾಗಬೇಕಾಗಿತ್ತು. ಅವರೊಂಥರ ತ್ಯಾಗಮಯ ರೀತಿಯಲ್ಲಿ ಒಂದು ಚಲನಚಿತ್ರ ಇದಕ್ಕೆ ಹೊಟ್ಟೋಗ್ಬಿಟ್ರು. ಹೋದಂಥ ಸಂದರ್ಭದಲ್ಲಿ ಅವರಿಗೆ ಅದನ್ನು ತಪ್ಪಿತು, ಬೇರೆಯವ್ರಿಗೆ ಅವಕಾಶ ಸಿಕ್ತು. ಆ ಅವಕಾಶವನ್ನು ಮಾಡಿಕೊಟ್ರು ಅವರು. ಇವತ್ತು ಚಲನಚಿತ್ರಕ್ಕೆ ಏನಾರು ಕಾಲಿಡಲಿಲ್ಲ ಅಂದಿದ್ದರೆ ಇವತ್ತು ನಮ್ಮ ಚಾಮರಾಜ ಕ್ಷೇತ್ರಕ್ಕೆ ಇವರ ಶಾಸಕರಾಗಿರ್ತಾಯಿದ್ರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ನಮ್ಮ ಏನು ಚಲನಚಿತ್ರಕ್ಕೆ ಇಂಥ ಒಂದು ಪ್ರತಿಭೆ ಅವಶ್ಯಕತೆ ಇದೆ. ಈ ಏಜ್ನಲ್ಲೂ ಕೂಡ ನಾಯಕ ನಟಾಗಿ ಒಂದು ಒಳ್ಳೆ ಅತ್ಯುತ್ತಮವಾಗಿ ಒಂದು ಆ್ಯಕ್ಟಿಂಗನ್ನು ಮಾಡಿದಾರಲ್ಲ, ಅದು ತುಂಬ ಎಲ್ಲರೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ತುಂಬ ಸಂತೋಷ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಇಂಥ ಒಬ್ಬರು ನಾಯಕ ನಟ ನಮಗೆ ಸಿಕ್ಕಿದಾರಲ್ಲ, ಅದು ನಮಗೆ ನಿಜವಾಗ್ಲೂ ಕೂಡ ಪುಣ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಹುಟ್ಟುಹಬ್ಬವನ್ನು ನನ್ನ ನವಂಬರ್ 3ನೇ ತಾರೀಕು ನನ್ನ ಬರ್ತಡೇ ಇದ್ದಿದ್ದು. ಸತತವಾಗಿ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ತಿಂಗಳಾದ್ಯಂತ ಇವತ್ತು 30ನೇ ತಾರೀಕಾದರೂ ನಿರಂತರವಾಗಿ ನವಂಬರ್ ಕನ್ನಡ ರಾಜ್ಯೋತ್ಸವ ರೀತಿಯಲ್ಲಿ ಇವತ್ತು ನಾನು ಹುಟ್ಟುಹಬ್ಬವನ್ನು ಮಾಡ್ತಾಯಿದ್ದಾರೆ. ಅದನ್ನು ನಾನು ಸಾಯೋವರೆಗೂ ಮರೆಯೋದಿಲ್ಲ, ಚಿರೋಣಿ ಆಗಿರ್ತೀನಿ. ಅವ್ರು ಇನ್ನೊಂದು ಮಾತು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಅಂದರೆ ಪಾರ್ಟಿ ಏನಾರಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಇಂಥ ನಮ್ಮ JP ಅಣ್ಣಂಥ ನಿಷ್ಠಾವಂತ ಒಂದು ಮುಖಂಡರಿಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತೆ. ಅವರೊಂದು ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಅಧಿಕಾರವನ್ನು ತಗೊಳ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳ್ತಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪಕ್ಷ ಇದೆ, ಆಡಳಿತ ಕೊಟ್ಟಿದೆ. ಅದರಲ್ಲಿ ಕೊಟ್ಟಂಥ ಎಲ್ಲ
ಮಿನಿಸ್ಟ್ರುಗಳಾಗಿರ್ಬೋದು, ನಮ್ಮಲ್ಲಿ ಮತ್ತೆ ಮಾಜಿ ಆಗಿರ್ಬೋದು, ಇವತ್ತು MLAಗಳಾಗಿರ್ಬೋದು, ಕಾರ್ಯಕರ್ತರು ಲೀಡರ್ಗಳಾಗಿರ್ಬೋದು, ಭಾಳ ನಿಷ್ಠೆ ಅಂದರೆ ಪಕ್ಷಕ್ಕೆ ತುಂಬ ಇನ್ವಾಲ್ವ್ ಆಗಿ ಪಕ್ಷ ನಮ್ಮದು, ನಮ್ಮ ಮನೆ ನಾವು ಥರ ತಲೆ ನಡ್ಕೊಂಡು ಮಾಡ್ಕೊಂಡು ಬಂದಿರೋಂಥ ಪಕ್ಷ. ಈ ಥರ ಪಕ್ಷ ಬೇರೆ ಯಾವುದೇ ಪಕ್ಷದಲ್ಲೂ ಆ ಥರ ಒಂದು ಒಳ್ಳೆ ಭಾವನೆ ವಿಶ್ವಾಸ ಇಲ್ಲದ ಪಕ್ಷದಲ್ಲಿ ಇವತ್ತು ನಮ್ಮ ದಿನೇಶ್ ಅವರು ಒಂದು ಸ್ಥಾನಮಾನದಲ್ಲಿದ್ದು ಅವರು ಹೇಳಿದ್ದೀನಿ, ನನ್ನ ಸಂಪೂರ್ಣ ನಾನು ಚೇತನ್ ಎಸ್ ರಮೇಶ್ ಜಯಪ್ರಕಾಶ್ ಅವರ ಸಹೋದರ. ನಾನು 20 ವರ್ಷದಿಂದ ಅವ್ರ ಜೊತೆನೇ ನಾನು ಈ ಪಕ್ಷಕ್ಕೆ ದುಡಿದಿದ್ದೀನಿ. ನಾನು ಯಾವುದೂ ಸ್ಥಾನಮಾನ ನಾನು ತಗೊಂಡಿಲ್ಲ. ನಾನು 20-25 ವರ್ಷದ ಜನಗಳ ಮಧ್ಯೆ ಇದ್ದು 2 PhD ಜನರಲ್ ನಾಲೆಡ್ಜಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ದಿನೇಶ್ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಅವರು ಎಲ್ಲ ಎಲೆಕ್ಷನ್ ನಿಂತ್ಕೊಂಡ್ರೆ ಸಂಪೂರ್ಣವಾಗಿ ನನ್ನ ಸ್ವಂತ ಖರ್ಚಿಂದ ಓಡಾಡಿ ಅವರ ಕೆಲಸ ಜವಾಬ್ದಾರಿ ನನಗಿರುತ್ತೆ. ಹಾಗಾಗಿ ಈ ಭಗೀರಥ ಸಿನಿಮಾ ಇವತ್ತು ಎಲ್ಲ RIC ಆಶೀರ್ವಾದ ಮಾಡಿದರೆ 200 ದಿವಸ ಹೋಗಿದೆ. ಆ ಚಲನಚಿತ್ರಕ್ಕೆ ನಾನು ನಿರ್ಮಾಪಕನಾಗಿದ್ದೀನಿ. ನಮ್ಮ BJPಲಿ ಒಂದು ದಿವಸ ನಾವು ಇರುವಾಗ ನಾವು DRCಲಿ ಅದನ್ನು ಒಂದು ಶೋ ಇದು ಮಾಡಿದ್ದು, ಕಾರಣಾಂತರದಿಂದ ಎಲ್ಲರೂ ನೋಡೋಕ್ಕಾಗಿಲ್ಲ. ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ಅವ್ರು ಯಾವತ್ತು ಹೇಳ್ತಾರೆ ಅವತ್ತು ನಾನು ಆ ಒಂದು ಶೋನ ರೆಡಿ ಮಾಡ್ತೀನಿ. ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಲೀಡರ್ಗಳು, ಮುಖಂಡರುಗಳು, ಇನ್ನು ಎಲ್ಲ ವರ್ಗದವರು ನಮ್ಮ ಕನ್ನಡ ಭಾಷೆ ಕಲಿಯೋಕ್ಕೆ, ಬೆಳೆಯೋಕ್ಕೆ, ಬೆಳೆಸೋಕ್ಕೆ ಎಲ್ಲ ಅಂಥವ್ರೆಲ್ಲರೂ ಬಂದು ವೀಕ್ಷಿಸಿ ನಮಗೆ ನಮ್ಮ ತಂಡ ಭಗೀರಥ ತಂಡಗೆ ನಮ್ಮ ಜಯಪ್ರಕಾಶ್ ನಾಯಕರಿಗೆ ಆಶೀರ್ವಾದ ಮಾಡಲಿ ಅಂತ. ಆಮೇಲೆ ಆರ್ಥಿಕವಾದಂಥ ಬಹಳ ಸಂತೋಷವಾಗಿ ಅವರು ಹುಟ್ಟುಹಬ್ಬ ಸದಾಕಾಲ ಹೀಗೆ ನಡೀಲಿ, ಇದಕ್ಕಿಂತ ವಜ್ರಮುನಿಯಾಗಿ ಎಲ್ಲರೂ ಆಚರಿಸಲಿ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.